ಜನನೇ ಸುಮಾರು 70 ಲಕ್ಷ ರೂಪಾಯಿ ಕೂಡಿಸ್ಕೊಂಡ್ರಂತೆ. ಇದು ಎಲ್ಲಿ ಕೂಡ ನೋಡಕ್ ಸಾಧ್ಯ ಇಲ್ಲ, ಕೇಳಕ್ಕೆ ಸಾಧ್ಯ ಇಲ್ಲ. ಇದು KR ಪೇಟೆಯಲ್ಲಿ ಮಾತ್ರ ಸಾಧ್ಯ. ಜಯಪ್ರಕಾಶ್ ನಾರಾಯಣರು ಅದೇ ಹೇಳ್ತಾ ಇದ್ರು, ಜನರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ಹೊರತಾಗಿ ನಾಯಕರಲ್ಲ. ಇವತ್ತಾಗಲ್ಲ. ಯಾರ ಹತ್ರ ಸೂಟ್ ಕೇಸ್ ಇದೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಯಾರಿಗೆ ಸೂಟ್ ಕೇಸ್ ಇಲ್ಲ ಸೂಟ್ ಕೇಸ್ ಕೊಟ್ಟಿಲ್ಲ. ನಿಮ್ಮನ್ನ ನೋಡಿದಾಗ ನನಗೆ ಅನಿಸ್ತದೆ, ಇವತ್ತು ನಾವು ನೀವು ಹೇಳ್ಬೇಕಾಗ ರಾಜಕಾರಣದಲ್ಲಿ ಫಿಟ್ ಆಗಿದ್ದೀವಿ ಅಂತ. ಆ ತರ ಬಂದ್ಬಿಟ್ಟ ಮೇಲೆ ನನಗೆ ಹೆದರಿಕೆ, ಭಯ ಏನಂತಂದ್ರೆ, ಯಾವ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗ್ತೀವಿ, ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ಗಟ್ಟಿ ಆಯ್ತು. ಅದ್ರ ಅನೇಕ ತಪ್ಪುಗಳು ಕೂಡ ಆದವು, JP ಅವರು ತಪ್ಪು ಮಾಡೋದು, ಆದ್ರೆ ಅನಿವಾರ್ಯ ಇತ್ತು. ಆದ್ರೆ ಈಗ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಮತ್ತೆ ವಿಚಾರ ಮಾಡಬೇಕಾಗಿದೆ. ಮತ್ತೊಂದು JP ತರ ಚಳವಳಿ ಆದ್ರೆ ಮಾತ್ರ ಇದನ್ನೆಲ್ಲ ಬೆಳಕೊಂಡು ಚಳವಳಿಗಳು ಜೀವಂತಿರಬೇಕು. ನಾನು ರೈತ ಸಂಘದಲ್ಲಿ ಬಹಳ ಸಕ್ರಿಯನಾಗಿದ್ದೀನಿ. ನಾನು ಸದಸ್ಯನಲ್ಲ. ಬೆಳಗಾವಿ ನಾಗೇಂದ್ರ ಜೊತೆಗೆ, ಪುಟ್ಟಣ್ಣ ಜೊತೆಗೆ ನಾವು ಇವತ್ತು ಬಹಳ ಹತ್ತಿರವಾಗಿದ್ದೀವಿ. ಯಾಕಂದ್ರೆ ಚಳವಳಿಗಳು ಜೀವಂತವಾಗಬೇಕು. ದಲಿತ ಸಂಘಟನೆ ಆಗಿರ್ಬೋದು, ಅದು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಾಹಿತ್ಯ ಸಂಘಟನೆಗಳಾಗಿರ್ಬೋದು. ಸಂಘಟನೆಗಳು ಈ ಸಮಾಜವನ್ನು ಹದಗೊಳಿಸ್ತವೆ, ಫಲವತ್ತಾಗಿ ಮಾಡ್ತವೆ, ಚಿಂತನೆಗಳನ್ನ ಜೀವಂತವಾಗಿರ್ತವೆ. ಆ ಕಾರಣಕ್ಕಾಗಿ ಇವತ್ತು ನಾನು ಹೇಳ್ತೀನಿ, ಏನು KR ಪೇಟೆ ಕೃಷ್ಣ ಅವರ ಬದುಕಿನ ಬಗ್ಗೆ ತಾವೇನು ಪ್ರಶಸ್ತಿಯನ್ನು ಕೊಡ್ಬೇಕಂತ ಮಾಡಿದ್ರೆ, ನಾನು ಒಂದೇ ಒಂದು ಸಲಹೆ, ನಮಗೆ ಒಂದು ಸಣ್ಣ ಪುಸ್ತಕವನ್ನ ಮಕ್ಕಳ ಕೈ ಕೊಟ್ಟು ಅಂದ್ರೆ ಅವರಿಗೂ ಕೂಡ ಯಾರೊಬ್ಬರು ಇದ್ರು KR ಪೇಟೆ ಕೃಷ್ಣ ಅಂತ ಅವರ ಹೆಸರು ಮೇಲೆ ಪ್ರಶಸ್ತಿ ಬಿದ್ದ ಅಂತ ಹೇಳಿ ಅವ್ರ ಮನೆಯಲ್ಲಿ ಇದು ಅಲ್ಲಿ ಅಲ್ಮಾರದಲ್ಲಿ ಇಟ್ಟರೆ ಸಾಲದು. ಅವ್ರ ಬಗ್ಗೆ ಪರಿಚಯ ಆಯ್ತು, ಮುಂದಿನ ಪೀಳಿಗೆಗೆ ಪರಿಚಯ ಆಯ್ತು. ಇಂಥವ್ರಂತೂ ಕೂಡ ಇದ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂತ ಕೆಲಸವನ್ನು ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ರಾಜಕಾರಣ ಎಷ್ಟು ದಾರಿ ಬಿಡಬೇಕಾಗಿತ್ತು ಅಷ್ಟು ದಾರಿ ಬಿಟ್ಟಿದೆ. ಕೃಷ್ಣ ಅವರು ಬದುಕಿದ್ರೆ ಬಹುಶಃ ಸಿಡಿದು ನಿಲ್ತಿದ್ರೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಹೊಲಸಾಗಿತ್ತು. ಈಗ ನಾನು ಓದೋದರಲ್ಲಿ ಇಲ್ಲಿ ಮಾಧ್ಯಮದಲ್ಲೂ ಕೂಡ ನಾನು ಹೇಳಿದ್ರು, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ, ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಆದ್ರೆ ನಮ್ಮ ಬಾಯಿಂದ ಹೇಳಿ ನೀವು ಬರಿಬೇಕಂತೀರ ಅಷ್ಟೇ. ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಷ್ಟು ಹೊಲಸಾಗಿದೆ ಅಂತ. ಹಾಗಾಗಿ ಇವತ್ತು ಏನು KR ಪೇಟೆ ಕೃಷ್ಣ ಅವರು ಕಂಡಂತ ಸಮಾಜವನ್ನ ಕಟ್ಟಬೇಕಾಗಿದೆ. ಎಲ್ಲ ಜಾತಿ